ಪ್ರಶ್ನೆ, ಕಳೆದು ಹೋದದ್ದನ್ನು ಮತ್ತೆ ಪಡೆಯಲಾಗದ್ದು ಯಾವುದು? ಈಗ ಜಗತ್ತೊಳಗೆ ಯಾವುದೇ ಒಂದು ವಸ್ತುವನ್ನು ಕಳ್ಕೊಂಡ್ರೆ ಅದನ್ನು ಮತ್ತೆ ನಮಗೆ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಅಂಥ ವಸ್ತುಗಳು ಯಾವುವು? ಆವಾಗ ಹೇಳ್ತಾನೆ ಸಾಧು, ಜೀವ, ಅವಕಾಶ ಮತ್ತು ಸಮಯ. ನೋಡ್ರಿ, ಜೀವ ಭೂಮಿ ಮೇಲೆ ಬಂದಿರುವಂಥ ಯಾವುದೇ ಒಂದು ಸಸ್ಯ ಆಗಿರಲಿ, ಪ್ರಾಣಿ ಆಗಿರಲಿ ಅಥವಾ ಮನುಷ್ಯನೇ ಆಗಿರಲಿ, ಅವರ ಜೀವ ಅನ್ನೋದು ಒಂದು ಸತ ಹೋಯ್ತಂದರೆ ಅದನ್ನು ನಾವು ಏನನ್ನ ಬೇಕಾದರೂ ಕೊಡ್ತೇವೆ ಅಂದ್ರೆ ಅದನ್ನು ನಾವು ವಾಪಸ್ ಅಥವಾ ಮರಳಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಅವಕಾಶ, ಇನ್ನು ಅವಕಾಶಗಳು ಕೂಡ ಹಾಗೆ. ಆ ಅವಕಾಶಗಳನ್ನು ಸಿಕ್ಕಾಗ ನಾವೇನು ಮಾಡಬೇಕು? ಅವುಗಳನ್ನು ಸದುಪಯೋಗ ಪಡ್ಕೋಬೇಕು. ಒಬ್ಬ ವ್ಯಕ್ತಿ ಎರಡು ಇದರಲ್ಲಿ ಪಾಂಡಿತ್ಯವನ್ನು ಹೊಂದಿರ್ಬೋದು. ಉದಾಹರಣೆಗೆ ಒಬ್ಬ ಆಟಗಾರನೂ ಆಗಿರ್ಬೋದು, ಸಂಗೀತ ಕಲಾಕಾರನೂ ಆಗಿರ್ಬೋದು. ಆದರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಅವಕಾಶ ಸಿಕ್ಕಾಗ ಆ ಅವಕಾಶವನ್ನು ಬಳಸಿಕೊಂಡು ಏನು ಮಾಡಬೇಕು? ಮುಂದೆ ಹೋಗಬೇಕು. ಹಾಗಾಗಿ ಆ ಒಂದು ಬಂದ ಅವಕಾಶವನ್ನು ನಾವು ಕೈ ತಪ್ಪಿ ಬಿಟ್ಟಿದ್ದೆ ಆದರೆ ಮುಂದೆ ಆ ಅವಕಾಶ ಬರುತ್ತೆ ಅನ್ನುವಂಥ ಯಾವುದೇ ಮುನ್ಸೂಚನೆಗಳು ಇರುವುದಿಲ್ಲ. ಹಾಗಾಗಿ ಏನಾಗ್ತದೆ? ಅವಕಾಶಗಳು ಬಂದಾಗ ನಾವು ಏನು ಮಾಡಬೇಕು? ಅವುಗಳನ್ನು ಸದುಪಯೋಗ ಪಡ್ಕೋಬೇಕು. ಇನ್ನು ಮೂರನೇದು ಸಮಯ. ಸಮಯ ಕೂಡ ಹಾಗೆ. ಸಮಯ ಒಂದು ಕ್ಷಣ ಅಥವಾ ಒಂದು ಗಂಟೆ, ಒಂದು ಗಳಿಗೆ ಮುಗಿದು ಹೋಯ್ತಂದ್ರೆ ಅದನ್ನು ನಾವು ವಾಪಸ್ಸು ತರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಮಯ, ಅವಕಾಶ, ಜೀವ ಅನ್ನೋದೇನದಲ್ಲ, ಅವುಗಳು ಒಂದು ಸತಿ ನಮ್ಮ ಜೀವನದಲ್ಲಿ ಬಂದು ಹೋದರೆ ಅವುಗಳನ್ನು ನಾವು ಮತ್ತೆ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮತ್ತೊಬ್ಬ ವಿದ್ವಾಂಸ ಏನಿರ್ತಾನೆ ಆ ಪ್ರಶ್ನೆಯನ್ನು ಕೇಳ್ತಾನೆ, ತೋದರಮಲ್ಲ ಅಂತ. ಅವನೇನಂತ, ಜಗತ್ತಿನಲ್ಲಿ ಅತ್ಯುತ್ತಮನಾದ ಸ್ನೇಹಿತನಾರು? ಈಗ ಜಗತ್ತಿನೊಳಗೆ ಅತ್ಯುತ್ತಮನಾದಂಥ ಸ್ನೇಹಿತ ಯಾರಾದರೂ ಇದ್ದರೆ ಅದು ಯಾರು? ನೀವು ಹೇಳ್ಬೋದು, ನನ್ನ ಗೆಳೆಯ ಅದಾನ್ರಿ ಅಥವಾ ನನ್ನ ಗೆಳತಿ ಅದಾಳ, ಅವ ಅಥವಾ ಅವಳು ನನ್ನ ಅತ್ಯುತ್ತಮವಾದ ಸ್ನೇಹಿತಿ ಅಂತ ನೀವು ಹೇಳ್ಬೋದು, ವಿದ್ಯಾರ್ಥಿನಿಯರು. ಆದರೆ ಸಾಧು ಹೇಳಿದ ಉತ್ತರ ಏನು ನೋಡ್ರಿ? ಸಾಧು ಏನು ಹೇಳ್ತಾನೆ? ಯುಕ್ತಾಯುಕ್ತ ಪರಿಜ್ಞಾನ, ವ್ಯಕ್ತಿಯ ಮುಂದಾಲೋಚನೆ. ನೋಡ್ರಿ, ನಮ್ಮ ಜಗತ್ತಿನೊಳಗೆ ಅತ್ಯುತ್ತಮ ಸ್ನೇಹಿತನಾರತ್ರು ಇದ್ದರೆ ಅದು ನಮ್ಮ ಯೋಚನಾ ಶಕ್ತಿ, ಮುಂದಾಲೋಚನೆ, ಪರಿಜ್ಞಾನ. ನಾವು ಏನು ಸರಿಯಾಗಿ ಮಾಡ್ತಾ ಇದ್ದೇವೋ ಇಲ್ಲೋ ಅನ್ನುವಂಥ ಪರಿಜ್ಞಾನ, ಅಥವಾ ಮುಂದೆ ನಾವು ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅನ್ನುವಂಥ ಒಂದು ಮುಂದಾಲೋಚನೆ ಏನಿರ್ತದಲ್ಲ, ಅದುವೇ ನಮ್ಮ ಅತ್ಯುತ್ತಮವಾದಂಥ ಸ್ನೇಹಿತ. ಯಾಕಂದ್ರೆ ಅದು ನಮ್ಮ ಸದಾಕಾಲ ನಮ್ಮ ಜೊತೆಗೆ ಇರ್ತದೆ, ನಮ್ಮ ಈ ಒಂದು ಮೆದುಳಿನಲ್ಲಿ ನಮ್ಮ ಯೋಚನಾ ಶಕ್ತಿಯ ರೂಪದಲ್ಲಿ ಇರ್ತದೆ. ಹಾಗಾಗಿ ಆ ಅತ್ಯುತ್ತಮನಾದ ಸ್ನೇಹಿತ ಯಾರಾದರೂ ಇದ್ದರೆ ಅದು ನಮ್ಮ ಪರಿಜ್ಞಾನ ಮತ್ತು ಮುಂದಾಲೋಚನೆ ಮಾಡುವಂಥ ಶಕ್ತಿ. ಇನ್ನು ಫೈಜಿ ಅನ್ನುವಂಥ ಇನ್ನೊಬ್ಬ ವಿದ್ವಾಂಸ ಇರ್ತಾನೆ. ಅವ ಕೇಳ್ತಾನೆ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು? ಬೇರೆ ಎಲ್ಲ ಜನರಿಗೆ ಬೇರೆ ಬೇರೆ ಆಗಿರ್ತದೆ. ಉದಾಹರಣೆಗೆ ಒಬ್ಬ ಕುರುಡ ವ್ಯಕ್ತಿಗೆ ಆ ತನ್ನ ಊರುಗೋಲು ಅಥವಾ ಕಟ್ಟಿಗೆ ಏನಿರ್ತದಲ್ಲ, ಆ ಕಟ್ಟಿಗೆ ಅತ್ಯುತ್ತಮವಾದ ವಸ್ತು. ಯಾಕಂದರೆ ಅದು ಏನು ಮಾಡ್ತದೆ? ಅವನಿಗೆ ಸಹಾಯ ಮಾಡ್ತದೆ, ರೋಡ್ ದಾಟಕ್ಕಾಗಲಿ ಅಥವಾ ನಡಿಲಿಕ್ಕೆ. ಹಂಗೆ ಒಬ್ಬ ಹಸಿದವನಿಗೆ ಅನ್ನನೇ ಅವನಿಗೆ ಅತ್ಯುತ್ತಮವಾದ ವಸ್ತು ಆಗಿರ್ಬೋದು, ಅಥವಾ ಬಡವರಿಗೆ ಹಣನೇ ಅತ್ಯುತ್ತಮವಾದ ವಸ್ತು ಆಗಿರ್ಬೋದು. ಹೀಗೆ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಅತ್ಯುತ್ತಮವಾದ ವಸ್ತು ಇರ್ತದಂತ. ಹಂಗೆ ಫೈಜಿ ಕೇಳ್ತಾನೆ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದಪ್ಪ? ಹಾಗಾದರೆ ಸಾಧು ಹೇಳ್ತಾನೆ, ಜ್ಞಾನ. ಅದು ಹೆಂಗೆ ಜ್ಞಾನ? ನೋಡ್ರಿ, ಈ ಯಾವುದೇ ವಸ್ತು ಆಗಲಿ, ಬೆಳ್ಳಿ, ವಜ್ರ, ಬಂಗಾರ ಅಥವಾ ಯಾವುದೇ ಬೆಲೆ ಬಾಳುವಂಥ ವಸ್ತು ಅದನ್ನು ನಾವು ಕಳ್ಕೋಬೋದು, ಅಥವಾ ಯಾರಾದರೂ ನಮ್ಮಿಂದ ಅದನ್ನು ಬಲವಂತವಾಗಿ ಏನು ಮಾಡ್ಬೋದು? ಕಸಿದುಕೊಳ್ಳಬಹುದು. ಆದರೆ ಈ ಜ್ಞಾನವನ್ನು ಯಾರಿಂದಲೂ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಈ ಅತ್ಯುತ್ತಮವಾದಂಥ ವಸ್ತು ಯಾವುದಾದ್ರು ಇದ್ದರೆ ಅದು ಜ್ಞಾನ ಹೊಂದಿದಂಥ ಮನುಷ್ಯ ತನ್ನ ಪರಿಶ್ರಮದಿಂದ ಏನು ಮಾಡ್ಬೋದು? ಬಡತನದಿಂದ ಶ್ರೀಮಂತನಾಗಬಹುದು. ಶ್ರೀಮಂತನಾದಾಗ ಏನಾಗ್ಬೋದು? ಅವನ ಸುತ್ತಲೇ ಇರುವಂಥ ಜನ ಅವನನ್ನು ಬಲವಂತವಾಗಿ ಅವನಿಂದ ಎಲ್ಲ ಹಣ ಅಥವಾ ವಜ್ರ ವೈಡೂರ್ಯಗಳನ್ನು ಕಸಿದುಕೊಳ್ಳಬಹುದು. ಕಸಿದಾಗೂ ಕೂಡ ಏನಾಗ್ತದೆ? ಆ ವ್ಯಕ್ತಿ ಅದೇ ಜ್ಞಾನವನ್ನು ಉಪಯೋಗಿಸಿ ಮತ್ತೆ ಅವುಗಳನ್ನು ಪಡೆಯಬಹುದು. ಹಾಗಾಗಿ ಈ ಜ್ಞಾನವನ್ನು ನಾವು ಯಾರೂ ಕಸಿದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಏನಾದರೂ ಸಂಪಾದಿಸಬೇಕಾದ್ರೆ ಅದು ಏನು ಮಾಡಬೇಕು? ಜ್ಞಾನವನ್ನು ಸಂಪಾದಿಸಬೇಕು. ನೋಡ್ರಿ, ಜ್ಞಾನವನ್ನು ಸ್ವತಃ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಸಹೋದರರು ಕೂಡ ನಮ್ಮಿಂದ ಕಸಿಯೋಕ್ಕೆ ಸಾಧ್ಯ ಇಲ್ಲ. ನಾವು ಜ್ಞಾನವನ್ನು ಹಂಚಬಹುದೇ ವಿನ ಅದನ್ನು ನಮ್ಮಲ್ಲಿರುವಂಥ ಜ್ಞಾನವನ್ನು ಯಾರೂ ಕೂಡ ಕಸಿದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಏನಂತ, ವಿಶ್ವದಲ್ಲಿ ಅತ್ಯುತ್ತಮ ವಸ್ತು ಯಾವುದಾದ್ರೂ ಇದ್ದರೆ ಅದು ಏನು? ಜ್ಞಾನ. ಇನ್ನು ಹಿಂಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುವುದು ನೋಡಿ ಮಾನಸಿಂಗನಿಗೆ ಕೋಪ ಬಂದುಬಿಡ್ತದೆ. ಅವ ಏನು ಮಾಡ್ತಾನೆ? ಒಮ್ಮೆ
ಒಂದು 3 ಪ್ರಶ್ನೆಗಳನ್ನು ಕೇಳ್ತಾನೆ. ಏನಂತ, ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು, ಮಾರುತಕ್ಕಿಂತ ವೇಗವಾದುದು ಯಾವುದು, ಅತ್ಯಂತ ಸಿಹಿಯಾದುದು ಯಾವುದು ಎಂದು ಪ್ರಶ್ನೆಗಳ ಸುರಿಮೆಳೆಗೈದ. ಇನ್ನು ಅದಕ್ಕೆ ಸಾಧು ಉತ್ತರ ಹೇಳ್ತಾನೆ, ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಆತನ ಧೈರ್ಯ. ನೋಡ್ರಿ, ವ್ಯಕ್ತಿಯಲ್ಲಿ ನಿಜವಾಗ್ಲೂ ಇರಬೇಕಾದಂಥ ಅತ್ಯುತ್ತಮವಾದ ಸಾಮರ್ಥ್ಯ ಅಂದರೆ ಧೈರ್ಯ. ಅದಕ್ಕೆ ಹೇಳ್ತಾರೆ ಧೈರ್ಯಂ ಸರ್ವತ್ರ ಸಾಧಕಂ. ನೀವು ಧೈರ್ಯವಿದ್ದರೆ ಬೇಕಾದದ್ದನ್ನು ಕೂಡ ಸಾಧಿಸಬಹುದು ಅಂದರೆ. ಇನ್ನು 2ನೇ ಪ್ರಶ್ನೆ, ಮಾರುತಕ್ಕಿಂತ ವೇಗವಾದುದು ಯಾವುದು. ಮಾರುತಕ್ಕಿಂತ ವೇಗವಾದುದು ಮನುಷ್ಯನ ಕಲ್ಪನೆ. ನೋಡ್ರಿ, ಮಾರುತಗಳು, ಚಂಡಮಾರುತಗಳು ಗಂಟೆಗೆ 300ರಿಂದ 500 ಕಿಲೋಮೀಟರ್ವರೆಗೆ ವೇಗದಲ್ಲಿ ಬೀಸ್ತಾವೆ. ಈಗ ಅದು ಬೆಂಗಳೂರೊಳಗಿತ್ತಂದ್ರೆ ಬಿಜಾಪುರಕ್ಕೆ ಬರಬೇಕಾದ್ರೆ ಮಿನಿಮಮ್ ಒಂದು 5ರಿಂದ 10 ತಾಸು 8 ತಾಸು ಬೇಕಾಗ್ತದೆ. ಆದರೆ ಈ ಮಾರುತಕ್ಕಿಂತಲೂ ವೇಗವಾದುದು ಯಾವುದಂದ್ರೆ ಮನುಷ್ಯನ ಕಲ್ಪನೆ ಅಂತ. ನೋಡ್ರಿ, ಮನುಷ್ಯ ಇಲ್ಲಿ ನಾವು ಇಲ್ಲಿದ್ದೇವೆ, ನಮ್ಮ ಮನಸ್ಸು ನಾವು ಕಲ್ಪನೆ ಮಾಡ್ಕೊಂಡ್ರೆ ಸಾಕು. ನಾವು ಈಗ ಬೆಂಗಳೂರು ವಿಧಾನಸೌಧ ಮುಂದಿದ್ದೇವೆ ಅಂದರೆ ನಮ್ಮ ಮನಸ್ಸು ಏನಾಗಿರ್ತದೆ, ಆ ವಿಧಾನಸೌಧದ ಮುಂದೆ ನಿತ್ತಂಥ ಕಲ್ಪನೆಯನ್ನು ಮೂಡ್ತದೆ. ಅಥವಾ ಈ ಹಗಲಿನಲ್ಲೂ ಕೂಡ ನಾವು ಏನಾಗಿದ್ದೀವಿ, ರಾತ್ರಿ ಆಗಿದೆ, ಆಕಾಶದೊಳಗೆ ಚಂದ್ರ ಚುಕ್ಕಿಗಳಿದಾವೆ ಅಂತಂದು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗಾದರೆ ನಮ್ಮ ಮನಸ್ಸು ಈ ಒಂದು ಮಾರುತಕ್ಕಿಂತಲೂ ವೇಗವಾದದ್ದನ್ನು ಆಗಿದೆ ಅಂತಂದು ಹೇಳ್ದಪ್ಪ ಸಾಧು. ಇನ್ನು 3ನೇ ಪ್ರಶ್ನೆ, ಅತ್ಯಂತ ಸಿಹಿಯಾದದ್ದು ಯಾವುದು. ನೋಡ್ರಿ, ಯಾವುದಾದ್ರೂ ಅತ್ಯಂತ ಸಿಹಿಯಾದದ್ದು ಆಗಿದ್ದರೆ ಅದು ಮಗುವಿನ ನಗು. ಈ ಮಗುವಿನ ನಗು ನೋಡ್ರಿ, ಎಂಥದೇ ಕೋಪ ಹೊಂದಿರುವಂಥ ವ್ಯಕ್ತಿಯಾಗಲಿ ಆ ಮಗುವಿನ ನಗುವನ್ನು ನೋಡಿಬಿಟ್ರೆ ಸಾಕು, ತನ್ನ ಕೋಪವನ್ನು ಕಳ್ಕೊಂಡು ಬಿಡ್ತಾನೆ. ಅವನು ಏನು ಮಾಡ್ತಾನೆ, ಆ ಮಗುವಿನ ನಗುವಲ್ಲಿ ಅಷ್ಟೊಂದು ಮುಗ್ಧತೆಯನ್ನು ಹೊಂದಿರ್ತದಂತ. ಹಿಂಗೆ ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರ ನೀಡ್ತಾ ಇರ್ತಾನೆ. ಆವಾಗ ತಾನ್ಸೇನ್ ಕೇಳ್ತಾನೆ, ಸಂಗೀತದಲ್ಲಿ ಅವಿನಾಶಿ ಯಾವುದು. ಅವಿನಾಶಿ ಅಂದರೆ ನಾಶ ಆಗದೇ ಇರುವಂಥದ್ದು. ಆವಾಗ ಸಾಧು ಉತ್ತರ ಹೇಳ್ತಾನೆ, ಸ್ವರಗಳು. ನೋಡ್ರಿ, ಸಂಗೀತದಲ್ಲಿ ಅವಿನಾಶಿ ಅಂದರೆ ನಾಶವಾಗದೇ ಇರುವಂಥದ್ದು ಯಾವುದಾದ್ರು ಇದ್ದರೆ ಅದು ಸ್ವರಗಳು. ನೋಡ್ರಿ, ಇಲ್ಲಿ ಕಾಣುವಂತಹ ನಾವು ಈ ಸಂಗೀತದ ವಾದ್ಯಗಳನ್ನು ನಾವು ನೋಡ್ಬೋದು. ನಮಗೆ ಕೋಪ ಬಂದು ಏನು ಮಾಡ್ಬೋದು, ಇಲ್ಲಿ ಕಾಣುವಂಥ ಎಲ್ಲ ವಾದ್ಯಗಳನ್ನು ನಾಶ ಮಾಡಿಬಿಡ್ಬೋದು, ಅಥವಾ ಅವುಗಳನ್ನು ಮುರಿದು ಹಾಕ್ಬೋದು, ಅಥವಾ ಸುಟ್ಟು ಹಾಕ್ಬೋದು. ಆ ಮುರಿದು ಅಥವಾ ಸುಟ್ಟು ಹಾಕಿದರೂ ಕೂಡ ಆ ಒಂದು ವಾದ್ಯಗಳನ್ನು ನುಡಿಸಿದಾಗ ಸಂಗೀತದ ಸ್ವರಗಳು ಹೊಮ್ತಾವೆ ಹೊರತು ಆ ಸಂಗೀತದ ವಾದ್ಯಗಳು ನಾಶ ಆಗ್ತವೆ ಹೊರತು ಅದರೊಳಗೆ ಇರುವಂಥ ಸ್ವರಗಳು ನಾಶ ಆಗುವುದಿಲ್ಲ. ಅವು ಮತ್ತೊಂದು ವಾದ್ಯದೊಳಗೆ ಏನಾಗಿರ್ತದೆ, ಜೀವಂತ ಇದ್ದೇ ಇರ್ತಾವೆ. ಹಾಗಾಗಿ ಸಂಗೀತದಲ್ಲಿ ನಾವು ವಾದ್ಯಗಳನ್ನು ನಾಶ ಮಾಡಬಹುದೇ ಹೊರತು ಸ್ವರಗಳನ್ನಲ್ಲ ಅಂತಂದು ಏನು ಮಾಡ್ತಾನೆ, ಸಾಧು ಉತ್ತರವನ್ನು ಹೇಳ್ತಾನೆ. ವಿದ್ವಾಂಸರೆಲ್ಲರೂ ಸಾಧುವಿನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡರು. ನಂತರ ಅಕ್ಬರನೇ ಪ್ರಶ್ನಿಸತೊಡಗಿದ. ಎಲ್ಲರೂ ವಿದ್ವಾಂಸರು ತಮ್ಮ ಈ ಸಾಧು ವಿದ್ವಾಂಸ ಅದಾನ, ಪಂಡಿತ ಅದಾನ ಅನ್ನೋದನ್ನು ಒಪ್ಪಿಕೊಂಡ್ರು. ಆವಾಗ ಸ್ವತಃ ರಾಜ ಅಕ್ಬರನೇ ಏನು ಮಾಡ್ತಾನೆ, ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತಾನೆ. ಮೊದಲೇ ಪ್ರಶ್ನೆಯನ್ನು ಅಕ್ಬರ್ ಕೇಳ್ತಾನೆ, ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಮುಖ್ಯವಾದ ಅಂಶ ಯಾವುದು. ಒಬ್ಬ ರಾಜ ತನ್ನ ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗಬೇಕಾದ್ರೆ ಅವನಿಗೆ ಇರಬೇಕಾದಂಥ ಅತ್ಯಂತ ಮುಖ್ಯವಾದ ಅಂಶ ಯಾವುದು ಅಂದರೆ ಅದು ಕೌಶಲ ಅಂತ ಸಾಧು ಹೇಳ್ದ. ಯಾವುದೇ ಒಬ್ಬ ರಾಜ ತನ್ನ ಕೌಶಲವನ್ನು ಹೊಂದಿದರೆ ಅವನು ಬೇಕಾದಂಥ ರಾಜ್ಯವನ್ನು ಕೂಡ ಮುನ್ನಡೆಸ್ಕೊಂಡು ಹೋಗ್ಬೋದು. ಕೌಶಲ ಅಂದರೆ ಸ್ಕಿಲ್ಸ್. ಈಗ ಒಬ್ಬ ನೆರೆ ರಾಜ್ಯದ ರಾಜ ತನ್ನ ಮೇಲೆ ಯುದ್ಧಕ್ಕೆ ಬಂದಾನಂದ್ರೆ ಪೂರ್ವ ತಯಾರಿ ಇಲ್ಲದೆ ಯುದ್ಧವನ್ನು ಏನು ಮಾಡಬಾರ್ದು. ಅಕಸ್ಮಾತ್ ಮಾಡಿದ್ದಾದ್ರೆ ಸೋಲು ರಾಜನಿಗೆ ಆಗ್ತದೆ. ಯಾಕಂದ್ರೆ ಯುದ್ಧ ಮಾಡೋರು ತಮ್ಮ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೊಂಡು ಏನು ಮಾಡ್ತಾರೆ, ಯುದ್ಧವನ್ನು ಸಾರಿರ್ತಾರೆ. ಹಾಗಾಗಿ ರಾಜ ಏನು ಮಾಡಬೇಕು, ಆ ಯುದ್ಧವನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ತಡೆಯಲಿಕ್ಕೆ ಪ್ರಯತ್ನ ಮಾಡೋ ಸಂದರ್ಭದೊಳಗೆ ಯುದ್ಧಕ್ಕೆ ಬೇಕಾದ ತಯಾರಿಗಳನ್ನು ಮಾಡ್ಕೋಬೇಕು. ಹಾಗಾಗಿ ಬೇರೆ ಬೇರೆ ಕೌಶಲಗಳನ್ನು ರಾಜ ಹೊಂದಿರಬೇಕು. ಇಲ್ದಿದ್ರೆ ಏನಾಗಿರ್ತದೆ, ರಾಜನನ್ನು ಕೊಂದು ರಾಜರಾಗುವಂಥ ಆಸೆಯನ್ನು ಬಹಳ ಜನ ಹೊಂದಿರ್ತಾರೆ. ಹಾಗಾಗಿ ಅವು ಎಲ್ಲವನ್ನ ಏನು ಮಾಡಬೇಕಾಗ್ತದೆ, ಮುನ್ನಡೆಸ್ಕೊಂಡು ಹೋಗುವಂಥ ಕೌಶಲ ರಾಜನಿಗಿರಬೇಕಾಗ್ತದೆ ಅಂತ. ಇನ್ನು ಅಕ್ಬರ್ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ರಾಜನ ದೊಡ್ಡ ಶತ್ರು ಯಾರು. ರಾಜನ ದೊಡ್ಡ ಶತ್ರು ಇನ್ನೊಂದು ದೇಶದ ರಾಜ ಅಲ್ಲ, ಅದರ ಬದಲಾಗಿ ಸ್ವಾರ್ಥ. ಈ ಸ್ವಾರ್ಥ ಅನ್ನುವಂಥ ಗುಣ ಏನದಲ್ಲ, ಅದು ಬಹಳಷ್ಟು ಕೆಟ್ಟದ್ದಂತ. ನೋಡ್ರಿ, ಅಕಸ್ಮಾತ್ ರಾಜ ಸ್ವಾರ್ಥನಾಗಿದ್ದರೆ ಅವನ ಪ್ರಜೆಗಳು ಬಹಳಷ್ಟು ಕಷ್ಟದೊಳಗಿರ್ತಾರೆ. ಯಾಕಂದ್ರೆ ರಾಜ ಕೇವಲ ತನ್ನ ಒಂದು
ಆಸೆಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನಿಸ್ತಾನೆ ಹೊರತು ಪ್ರಜೆಗಳ ಆಸೆ ಅಥವಾ ಪ್ರಜೆಗಳನ್ನು ಯಾವ ರೀತಿ ನೋಡಬೇಕು ಆ ರೀತಿ ನೋಡೋಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ. ಹಾಗಾಗಿ ಈ ಒಂದು ಸೆಲ್ಫಿಶ್ನೆಸ್ ಅಥವಾ ಸ್ವಾರ್ಥ ಅನ್ನೋದೇನಿರ್ತದಲ್ಲ ಅದು ಬಹಳಷ್ಟು ಕೆಟ್ಟದಾದಂಥ ಗುಣ. ಹಾಗಾಗಿ ನಾವೇನು ಮಾಡಬೇಕು, ಸ್ವಾರ್ಥಿಗಳಾಗಬಾರ್ದಂತ. ಸ್ವಾರ್ಥಿಗಳ ಆದರೆ ರಾಜನೇ ಸ್ವಾರ್ಥ ಆಗಿಬಿಟ್ರೆ ಅವನ ಪ್ರಜೆಗಳು ಬಹಳಷ್ಟು ಕಷ್ಟದಲ್ಲಿರ್ತಾರೆ. ಹಾಗಾಗಿ ರಾಜ ಏನಾಗಿರಬೇಕು, ಸ್ವಾರ್ಥರಹಿತನಾಗಿರಬೇಕು ಅಂತಂದು ಸಾಧು ಹೇಳ್ತಾನೆ. ಇನ್ನು ಅಕ್ಬರ್ ಚಕ್ರವರ್ತಿ ಸಾಧುವಿನ ಉತ್ತರದಿಂದ ಸಂತಸಪಟ್ಟ. ಅವನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನ ಕೊಡುವುದಾಗಿ ಹೇಳಿದ. ನಂತರ, ಅಯ್ಯ, ಸಾಧುಗಳಿಗೆ ವಿಶೇಷ ಶಕ್ತಿಗಳಿರ್ತವೆ ಎಂದು ಕೇಳಿದ್ದೇನೆ, ನಿನಗೆ ಅಂತ ಯಾವುದಾದರೂ ಶಕ್ತಿ ಇದೆ ಎಂದು ಅಕ್ಬರ್ ಕೇಳಿದನು. ಸಾಧುವಿನ ಪ್ರಶ್ನೆಗಳಿಂದ ಸಂತಸಪಟ್ಟ, ಬಹಳ ಸಂತೋಷ ಆಯಿತು. ಅವನಿಗೆ ತನ್ನ ಸ್ಥಾನದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಡೋದಾಗಿ ಹೇಳಿದ. ಆಮೇಲೆ ಏನು ಮಾಡ್ದ, ಆ ಸಾಧುವಿಗೆ ಪ್ರಶ್ನೆ ಕೇಳಿದ, ಅಯ್ಯ, ಸಾಧುಗಳಿಗೆ ವಿಶೇಷ ಶಕ್ತಿಗಳಿರುತ್ತವೆ ಎಂದು ಕೇಳಿದ್ದೇನೆ. ಈ ಸಾಧುಗಳು ಬಹಳಷ್ಟು ಚಮತ್ಕಾರಕ ಶಕ್ತಿಗಳನ್ನು ಹೊಂದಿರ್ತಾರೆ, ಮಾಯಾ ಮಂತ್ರಗಳನ್ನು. ಹಾಗಾಗಿ ನಿನಗೆ ಅಂತ ಯಾವುದಾದ್ರು ಶಕ್ತಿ ಇದೆ ಅಂತಂದು ಕೇಳ್ತಾನೆ. ಆವಾಗ ಸಾಧು ಹೇಳ್ತಾನೆ, ಹೌದು, ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಕಣ್ಣು ಮುಂದೆ ಕ್ಷಣ ಮಾತ್ರದಲ್ಲೇ ತಂದು ನಿಲ್ಲಿಸಬಲ್ಲೆ ಎಂದನು. ಹೌದಾ, ಹಂಗಂದ್ರೆ ನೋಡಪ್ಪ, ನನ್ನ ಹತ್ರ ಏನದಂದ್ರೆ ನೀವು ಯಾರನ್ನಾರ ನೋಡಬೇಕು, ಅವರನ್ನು ಕಾಣಬೇಕು ಅನ್ನೋದಿದ್ರೆ ಹೇಳ್ರಿ, ಅವ್ರನ್ನ ಕ್ಷಣ ಮಾತ್ರದೊಳಗೆ ಏನು ಮಾಡ್ತೀನಿ, ನಿಮ್ಮ ಕಣ್ಣು ಮುಂದೆ ಏನು ಮಾಡ್ತೀನಿ, ತಂದು ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ. ಹಾಗಿದ್ದರೆ ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ, ಅವನನ್ನೇ ಕರೆತಾ ನೋಡೋಣ ಎಂದ ಅಕ್ಬರ್. ಭಾಳ ಚಲೋ ಆಯಿತು. ಹಂಗಂದ್ರೆ ನಮ್ಮ ಮಂತ್ರಿ ಏನಿದಾನಲ್ಲ ಬೀರ್ಬಲ್, ಬಹಳ ದಿವಸದಿಂದ ಏನಾಗ್ಯಾನ, ಕಾಣೆಯಾಗ್ಯಾನ, ಯಾರ ಕೈಯಾಗೂ ಸಿಗಕತ್ತಿಲ್ಲ, ನಮಗೆ ಕಾಣಕ್ಕೆ ಸಿಗಕತ್ತಿಲ್ಲ. ಹಾಗಾಗಿ ನೀನು ಅವನನ್ನೇ ಕರೆದುಕೊಂಡು ಅವನನ್ನೇ ನಮ್ಮ ಮುಂದೆ ಕರೆದು ತಂದು ನಿಲ್ಲಿಸು ಅಂತಂದು ಏನು ಮಾಡ್ತಾನೆ ಅಕ್ಬರ್ ಆ ಒಬ್ಬ ಸಾಧುವಿಗೆ ಹೇಳ್ತಾನೆ. ಆಗ ಏನಾಗ್ತದೆ ನೋಡ್ರಿ, ಸಾಧು ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ಕಳಚಿದ ಎದುರಿಗೆ ಬೀರ್ಬಲನ್ನೇ ನಿಂತಿದ್ದ. ಸಾಧುವಿನ ವೇಷದಲ್ಲಿ ಬಂದಿದ್ದವನು ಅವನೇ. ಅಕ್ಬರನಿಗೆ ಸಂತೋಷವಾಯಿತು. ನಿನ್ನ ಉತ್ತರಗಳಿಂದಲೇ ನಿನ್ನನ್ನು ಬೀರ್ಬಲ್ ಎಂದು ಗುರುತಿಸಿದ್ದೆ, ಅದಕ್ಕೆ ಈ ಪ್ರಶ್ನೆ ಹಾಕಿದೆ. ಇನ್ನು ಮುಂದೆ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಮಿತ್ರನನ್ನು ಆತ್ಮೀಯತೆಯಿಂದ ಅಪ್ಪಿಕೊಂಡನು. ನೋಡ್ರಿ ಏನಾಗ್ತದೆ, ಆ ರೀತಿ ಹೇಳಿದ ತಕ್ಷಣ ಏನು ಮಾಡ್ತಾನೆ, ಸ್ವತಃ ಬೀರ್ಬಲನೇ ಸಾಧುವಿನ ವೇಷವನ್ನು ಹಾಕೊಂಡು ಬಂದಿರ್ತಾನೆ ದರ್ಬಾರಕ್ಕೆ. ನಿಧಾನವಾಗಿ ತನ್ನ ಗಡ್ಡ ಮೀಸೆಗಳನ್ನು ತೆಗೆದು ನಿಂತು ಬಿಡ್ತಾನೆ. ಆವಾಗ ಬಹಳಷ್ಟು ಸಂತೋಷ ಆಗ್ತದೆ. ಯಾರಿಗೆ? ಅಕ್ಬರನಿಗೂ ಗೊತ್ತಿರ್ತದೆ ಏನಂತ, ಇವನ ಉತ್ತರಗಳನ್ನು ನೋಡಿ ಇವನೇ ಬೀರ್ಬಲ್ನ ಆಗಿರ್ಬೋದು ಅಂತಂದು. ಹಾಗಾಗಿ ಏನು ಮಾಡ್ತಾನೆ ಅಕ್ಬರ್ ಆ ರೀತಿ ಪ್ರಶ್ನೆಯನ್ನು ಕೇಳ್ತಾನೆ. ಬೀರ್ಬಲನಿಗೂ ಗೊತ್ತಿರ್ತದೆ ಏನಂತ, ಈಗ ಅಕ್ಬರನಿಗೆ ಏನಾಗಿದೆ, ಬೀರ್ಬಲ್ನನ್ನು ಕಾಣಬೇಕಾಗ್ಯದ. ಹಾಗಾಗಿ ನಾ ಏನು ಮಾಡಬೇಕು, ನೀವು ಯಾರನ್ನಾದರೂ ಕಾಣಬೇಕಿದ್ರೆ ಹೇಳ್ರಿ, ನಾ ಅವ್ರನ್ನ ಕರೆತರ್ತೀನಿ ಅಂತಂದು. ಅಕ್ಬರ್ ಬೇರೆ ಯಾರ್ಯಾರೋ ವ್ಯಕ್ತಿಗಳ ಹೆಸರು ಹೇಳಿದ್ನಂದ್ರೆ ಅವನಿಗೆ ಕರೆತರಕ್ಕಾಗ್ತಿದ್ದಿಲ್ಲ. ಆದರೆ ಬೀರ್ಬಲ್ಗೂ ಗೊತ್ತಿತ್ತು ಏನಂತ, ಅಕ್ಬರ್ ಬೀರ್ಬಲನನ್ನೇ ಕರ್ಕೊಂಡು ಬಾ ಅಂತ ಹೇಳ್ತಾನಂತಂದು. ಹಾಗಾಗಿ ಇಬ್ಬರು ಕೂಡ ಚತುರತೆ ಏನಾಗ್ತದೆ ಇಲ್ಲಿ ನಮಗೆ ನೋಡೋಕೆ ಸಿಗ್ತದಂತ. ಇನ್ನು ಅದಕ್ಕೆ ಹೇಳ್ತಾನೆ ಅಕ್ಬರ್, ನಿನ್ನ ಉತ್ತರಗಳಿಂದಲೇ ನಿನ್ನ ಬೀರ್ಬಲ್ ಎಂದು ಗುರುತಿಸಿದ್ದೆ, ಅದಕ್ಕೆ ಈ ಪ್ರಶ್ನೆ ಹಾಕಿದೆ ಅಂತಂದು. ಇಬ್ಬರು ಕೂಡ ಆತ್ಮೀಯ ಗೆಳೆಯರು ಮತ್ತೆ ಒಂದಾಗ್ತಾರೆ. ಇಂಥ ಒಂದು ಸ್ವಾರಸ್ಯಕರವಾದಂಥ ಈ ಅಕ್ಬರ್ ಬೀರ್ಬಲ್ರ ಕಥೆಗಳು ಬಹಳಷ್ಟು ರೋಚಕತೆಯಿಂದ ಕೂಡಿರ್ತವೆ. ಸಾಧ್ಯವಾದರೆ ಮಕ್ಕಳೇ ತಾವು ಕೂಡ ಈ ಒಂದು ನ್ಯೂಸ್ ಪೇಪರ್ನಲ್ಲಿ ಬರುವುದಾಗಿರ್ಬೋದು ಅಥವಾ ಕತೆ ಪುಸ್ತಕಗಳಲ್ಲಿ ಬರುವುದಾಗಿರ್ಬೋದು, ಅಕ್ಬರ್ ಬೀರ್ಬಲ್ ಕಥೆಗಳನ್ನು ಓದ್ರಿ, ಅವುಗಳನ್ನು ಆನಂದಿಸ್ರಿ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಮುಗಿಸ್ತೀನಿ. ಧನ್ಯವಾದಗಳು.